ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ರಷ್ಯಾ ಈಗ ಭಾರತಕ್ಕೆ ನೀಡಿರುವ ಒಂದು ದೊಡ್ಡ ಭರವಸೆ. ಜಾಗತಿಕ ಯುದ್ಧ ವಿಮಾನ ರಾಜಕಾರಣದಲ್ಲಿ ಹೊಸ ತಿರುವನ್ನು ತರಬಹುದು. ಭಾರತೀಯ ವಾಯುಪಡೆಯೊಂದಿಗೆ ದೊಡ್ಡ ಒಪ್ಪಂದವನ್ನು ಸಾಧಿಸಲು ರಷ್ಯಾ ಮುಂದಾಗಿದೆ. ತಮ್ಮ 5ನೇ ತಲೆಮಾರಿನ ಸ್ಟೆಲ್ತ್ ಯುದ್ಧ ವಿಮಾನವಾದ ಸು-57 ಬಗ್ಗೆ ಒಂದು ಮಹತ್ವದ ಭರವಸೆ ನೀಡಿದೆ. ರಷ್ಯಾದ ಯುನೈಟೆಡ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್ನ ಸಿಇಒ ವಾದಿಮ್ ಬಡೆಕಾ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಸು-57 ವಿಮಾನದ ಸಂಪೂರ್ಣ ಸೋರ್ಸ್ ಕೋಡ್ ಅನ್ನು ಭಾರತಕ್ಕೆ ನೀಡಲು ರಷ್ಯಾ ಸಿದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಅದರ ಅರ್ಥ ಏನು? ಈ ವಿಮಾನದಲ್ಲಿ ಯಾವುದೇ ಟ್ರೋಜನ್ ವೈರಸ್, ಯಾವುದೇ ಬ್ಯಾಕ್ಡೋರ್ ಅಥವಾ ಭಾರತದ ಭದ್ರತೆಗೆ ಅಪಾಯವನ್ನು ಉಂಟುಮಾಡುವ ಗುಪ್ತ ಸಾಫ್ಟ್ವೇರ್ ಇರದು ಎಂಬ ಖಚಿತತೆ ನೀಡಿದೆ. ಡಿಜಿಟಲ್ ಸ್ವಾಯತ್ತತೆ. ಇಂದಿನ ಯುದ್ಧಗಳಲ್ಲಿ ಕೇವಲ ಶಸ್ತ್ರಾಸ್ತ್ರಗಳಷ್ಟೇ ಅಲ್ಲ, ಸಾಫ್ಟ್ವೇರ್, ಡೇಟಾ ಮತ್ತು ಡಿಜಿಟಲ್ ನಿಯಂತ್ರಣವೇ ನಿಜವಾದ ಶಕ್ತಿ. ಯುದ್ಧ ವಿಮಾನದ ರೆಡಾರ್, ಫ್ಲೈಟ್ ಕಂಟ್ರೋಲ್, ಆಯುಧ ವ್ಯವಸ್ಥೆ ಎಲ್ಲವೂ ಸಾಫ್ಟ್ವೇರ್ ಮೂಲಕವೇ ನಿಯಂತ್ರಿತವಾಗಿವೆ. ರಷ್ಯಾ ನೀಡುತ್ತಿರುವ ಈ ಆಫರ್ನ ಹೃದಯವೇ ಇದು. ಭಾರತಕ್ಕೆ ಸಂಪೂರ್ಣ ಡಿಜಿಟಲ್ ನಿಯಂತ್ರಣ, ಅಂದರೆ ಯಾವುದೇ ವಿದೇಶಿ ದೇಶಕ್ಕೆ ವಿಮಾನವನ್ನು ದೂರದಿಂದ ನಿಯಂತ್ರಿಸುವ ಶಕ್ತಿ ಇರದು ಅಥವಾ ಗುಪ್ತವಾಗಿ ಮಾಹಿತಿ ಕಲೆ ಹಾಕುವ ಅವಕಾಶವೂ ಇರದು. F-35ಗೆ ನೇರ ಸವಾಲು. ಇದು ಅಮೆರಿಕಾದ F-35 ಫೈಟರ್ ಜೆಟ್ಗೆ ನೇರ ಸವಾಲು ಎಂದೇ ಹೇಳಬಹುದು. F-35 ಅತ್ಯಾಧುನಿಕ ಸ್ಟೆಲ್ತ್ ಯುದ್ಧ ವಿಮಾನವಾಗಿದ್ದರೂ ಅದರ ಸಾಫ್ಟ್ವೇರ್ ಸಂಪೂರ್ಣವಾಗಿ ಅಮೆರಿಕದ ನಿಯಂತ್ರಣದಲ್ಲೇ ಇರುತ್ತದೆ. F-35 ಬಳಸುವ ದೇಶಗಳು ತಮ್ಮ ಇಚ್ಛೆಯಂತೆ ಸಾಫ್ಟ್ವೇರ್ ಬದಲಾಯಿಸಲು ಸಾಧ್ಯವಿಲ್ಲ. ಹೊಸ ಆಯುಧಗಳನ್ನು ಸೇರಿಸಲು ಅಮೆರಿಕದ ಅನುಮತಿ ಬೇಕು. ಲಾಜಿಸ್ಟಿಕ್ ಡೇಟಾ ನೇರವಾಗಿ ಅಮೆರಿಕನ್ ಸರ್ವರ್ಗಳಿಗೆ ಹೋಗುತ್ತದೆ. ಇದೇ ಕಾರಣಕ್ಕೆ ಹಲವಾರು ದೇಶಗಳು F-35 ಬಗ್ಗೆ ಹಿಂಜರಿಯುತ್ತಿವೆ. ಈ ಖಾಲಿಯನ್ನು ತುಂಬಲು ರಷ್ಯಾ ಈಗ ಸು-57 ಅನ್ನು ಮುಂದಿಟ್ಟಿದೆ. ಮೇಕ್ ಇನ್ ಇಂಡಿಯಾಗೆ ದೊಡ್ಡ ಅವಕಾಶ. ಈ ಪ್ರಸ್ತಾವನೆ ಕೇವಲ ವಿಮಾನ ಮಾರಾಟಕ್ಕೆ ಸೀಮಿತವಲ್ಲ. ಭಾರತದ ಆತ್ಮನಿರ್ಭರ ಭಾರತ ದೃಷ್ಟಿಕೋನಕ್ಕೆ ತಕ್ಕಂತೆ ರಷ್ಯಾ ಭಾರತದಲ್ಲೇ ಉತ್ಪಾದನಾ ಘಟಕ ಸ್ಥಾಪಿಸಲು ಸಿದ್ಧವಾಗಿದೆ. ಹಾಗೆ ಸು-30 MKIನಂತೆ ಸು-57 ಕೂಡ ಭಾರತದಲ್ಲೇ ಲೈಸೆನ್ಸ್ ಉತ್ಪಾದನೆ ಆಗುವ ಸಾಧ್ಯತೆ ಇದೆ. ಇದರ ಮೂಲಕ ಭಾರತೀಯ ಇಂಜಿನಿಯರ್ಗಳಿಗೆ ಸಂಪೂರ್ಣ ತಾಂತ್ರಿಕ ಪ್ರವೇಶ, DRDOಗೆ ಸ್ವತಂತ್ರ ಅಪ್ಗ್ರೇಡ್ನ ಅವಕಾಶ, ವಿದೇಶಿ ಅವಲಂಬನೆ ಕಡಿತ ಎಲ್ಲವೂ ಸಾಧ್ಯವಾಗುತ್ತದೆ. ಭಾರತೀಯ ಶಸ್ತ್ರಾಸ್ತ್ರಗಳ ಏಕೀಕರಣ. ಸೋರ್ಸ್ ಕೋಡ್ ಲಭ್ಯವಾದರೆ ಭಾರತಕ್ಕೆ ದೊಡ್ಡ ಲಾಭ. ಅಸ್ತ್ರ ಏರ್ ಟು ಏರ್ ಮಿಸೈಲ್, ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಇವೆಲ್ಲವನ್ನು ಯಾವುದೇ ವಿದೇಶಿ ಅನುಮತಿ ಇಲ್ಲದೆ ಸು-57ಗೆ ಇಂಟಿಗ್ರೇಟ್ ಮಾಡಬಹುದು. DRDO ಭಾರತದ ಸ್ವಂತ ರೆಡಾರ್ ಸಂವಹನ ವ್ಯವಸ್ಥೆಗಳನ್ನು ಸುಲಭವಾಗಿ ಅಳವಡಿಸಬಹುದು. ಇದರಿಂದ ಭಾರತೀಯ ವಾಯುಪಡೆಗೆ ಸಂಪೂರ್ಣ ಸ್ವತಂತ್ರ ಕಾರ್ಯಾಚರಣೆ ಸಾಧ್ಯವಾಗುತ್ತದೆ. ಸು-57 ತಾಂತ್ರಿಕ ಸಾಮರ್ಥ್ಯ. ಸು-57 ನ್ಯಾಟೋ ದೇಶಗಳು ಇದನ್ನು ಫೆಲಾನ್ ಎಂಬ ಹೆಸರಿನಿಂದ ಕರೆಯುತ್ತವೆ. ಒಂದು ಟ್ವಿನ್ ಇಂಜಿನ್ 5th ಜನರೇಷನ್ ಸ್ಟೆಲ್ತ್ ಮಲ್ಟಿರೋಲ್ ಫೈಟರ್ ಆಗಿದ್ದು, ಇದರ ಪ್ರಮುಖ ಲಕ್ಷಣಗಳು ಸೂಪರ್ ಕ್ರೂಸ್ ಸಾಮರ್ಥ್ಯ, ಅತ್ಯಂತ ಚುರುಕಾದ ಮ್ಯಾನ್ಯೂವರಬಿಲಿಟಿ, ಕಡಿಮೆ ರೆಡಾರ್ ಸಿಗ್ನೇಚರ್ ಗೋಚರ. ಇತ್ತೀಚಿನ ವರದಿಗಳ ಪ್ರಕಾರ ರಷ್ಯಾ ಹೊಸ ಇಸ್ರೇಲಿಯ 30 ಇಂಜಿನ್ ಪರೀಕ್ಷೆ ನಡೆಸುತ್ತಿದೆ. ಈ ಹೊಸ ಇಂಜಿನ್ಗಳು ವಿಮಾನದ ಶಕ್ತಿ, ಸ್ಟೆಲ್ತ್ ಮತ್ತು ಕಾರ್ಯಕ್ಷಮತೆಯನ್ನು ಬಹಳ ಮಟ್ಟಿಗೆ ಹೆಚ್ಚಿಸಲಿವೆ. ಭಾರತದ ತಂತ್ರಾತ್ಮಕ ಅಗತ್ಯ. ಈ ಸಮಯದಲ್ಲಿ ಭಾರತೀಯ ವಾಯುಪಡೆಯ ಸ್ಕ್ವಾಡ್ರನ್ ಸಂಖ್ಯೆ ಕುಸಿಯುತ್ತಿದೆ. ಇನ್ನೊಂದೆಡೆ ಭಾರತದ ಸ್ವಂತ ನಿರ್ಮಿತ AMCA 5ನೇ ತಲೆಮಾರಿನ ಯುದ್ಧ ವಿಮಾನ ಸೇವೆಗೆ ಬರಲು ಇನ್ನೂ ಕೆಲವು ವರ್ಷಗಳು ಬೇಕಾಗಿವೆ. ಇಂತಹ ಪರಿಸ್ಥಿತಿಯಲ್ಲಿ ಸು-57 ಒಂದು ಬ್ರಿಡ್ಜ್ ಸೊಲ್ಯೂಷನ್ ಆಗಿ ಹೊರಹೊಮ್ಮುತ್ತಿವೆ. ಅದು ತಕ್ಷಣದ ಸ್ಟೆಲ್ತ್ ಶಕ್ತಿ ಕೂಡ ನೀಡುತ್ತದೆ ಮತ್ತು ದೀರ್ಘಕಾಲದ ತಾಂತ್ರಿಕ ಸ್ವಾತಂತ್ರ್ಯವನ್ನು ಒದಗಿಸುತ್ತದೆ. ರಷ್ಯಾದ ಟ್ರೋಜನ್ ಫ್ರೀ ಭರವಸೆ, ಪೂರ್ಣ ಸೋರ್ಸ್ ಕೋಡ್ ಪ್ರವೇಶ, ಮೇಕ್ ಇನ್ ಇಂಡಿಯಾ ಸಹಕಾರ ಇವೆಲ್ಲವೂ ಸೇರಿ
Su-57E ಅನ್ನು ಭಾರತದ ಮುಂದಿನ ದೊಡ್ಡ ಆಯ್ಕೆಯಾಗಿ ಮಾಡುತ್ತಿವೆ. ಇದು ಕೇವಲ ಒಂದು ಯುದ್ಧ ವಿಮಾನ ಅಲ್ಲ, ಇದು ಭಾರತದ ತಾಂತ್ರಿಕ ಸ್ವಾವಲಂಬನೆಯ ದಿಕ್ಕಿನಲ್ಲಿ ಮತ್ತೊಂದು ದೊಡ್ಡ ಹೆಜ್ಜೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.